ಗವರ್ನರ್ ಯಾವ ಜನರಲ್ ಗವರ್ನರ್ ಜನರಲ್ ಹಾಕೊಂಡ್ರೆ ಯಾರು ಕೇಳಿದಾಗ ರಾಬರ್ಟ್ ಕ್ಲೈವ್ ಯಾವ ಕ್ಲೈವ್ 1765ರಿಂದ 1767 ಆಳ್ವಿಕೆ ಮಾಡಿದವರು ಯಾರು ಅಂತ ಕೇಳಿದಾಗ ರಾಬರ್ಟ್ ಕ್ಲೈವ್ ಯಾವ ಕ್ಲೈವ್ ನೆಕ್ಸ್ಟ್ ಹಾಗಾದ್ರೆ 1725ರಲ್ಲಿ ಇಂಗ್ಲೆಂಡ್ನ ಲಂಡನ್ ಟೆಂಪಲ್ ನಿರ್ಮಿಸಿದವರು ಯಾರು ರಾಬರ್ಟ್ ಕ್ಲೈವ್ ಹಾಗಾದ್ರೆ ತಂದೆ ಯಾರು ಅಂತ ಕೇಳಿದಾಗ ರಿಚರ್ಡ್ ಕ್ಲೈವ್ ತದನಂತರ 1742ರಲ್ಲಿ ಪ್ರಪ್ರಥಮ ಬಾರಿಗೆ ಲೆಕ್ಕಪತ್ರಗಳ ವ್ಯವಹಾರ ನೋಡಿಕೊಳ್ಳಲು ಕಂಪನಿಯ ಗುಮಾಸ್ತನಾಗಿ ಆಯ್ಕೆಯಾದವರು ಯಾರು ರಾಬರ್ಟ್ ಕ್ಲೈವ್ ತದನಂತರ ಉನ್ನತವಾದ ಹುದ್ದೆಗೆ ಇದ್ದವರು ಯಾರು ಅಂತ ಕೇಳಿದಾಗ ರಾಬರ್ಟ್ ಕ್ಲೈವ್ ತದನಂತರ ಇದನ್ನು ಬಂಗಾಳದ ಗವರ್ನರ್ ಆಗಿ ಆಯ್ಕೆಯಾದ ನಂತರ 1765ರಲ್ಲಿ ಯಾವ ಸರ್ಕಾರ ಜಾರಿಗೆ ತರ್ತಾನೆ ಅಂತ ಕೇಳಿದಾಗ ಈ ಸರ್ಕಾರ ಪದ್ಧತಿ ಏನ್ ಮಾಡ್ತಕ್ಕೆ ಜಾರಿಗೆ ತರ್ತಾನೆ ಅಂತ ನೋಡಿ ಅವ ಆಡಳಿತ ಬಂದ ಗವರ್ನರ್ ಯಾರು ಅದಕ್ಕೆ ಜನರಲ್ ಯಾರು ಕೇಳಿದಾಗ ವಾರ್ನ್ ಹೆಸ್ಟಿ 1772ರಿಂದ 1784 1772ರಲ್ಲಿ ಬಿ ಸರ್ಕಾರ ರದ್ದುಗೊಳಿಸಿದವರು ವಾರ್ನ್ ಹೆಸ್ಟಿ ನೆಕ್ಸ್ಟ್ 1773ರಲ್ಲಿ ಬಂಗಾಳದ ಗವರ್ನರ್ ಆಗಿ ಆಯ್ಕೆಯಾಗಿ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯ ಜವಾಬ್ದಾರಿ ವಹಿಸಿಕೊಂಡವರು ಯಾರು ವಾರ್ನ್ ಹೆಸ್ಟಿ ನೆಕ್ಸ್ಟ್ 1773ರಲ್ಲಿ ರೆಗಟಿಂಗ್ ಆಕ್ಟ್ ಕಾಯ್ದೆ ಜಾರಿಗೆ ತಂದವರು ಯಾರು ಈ ರೆಗಟಿಂಗ್ ಆಕ್ಟ್ ಕಾಯ್ದೆ ಅನುಸಾರವಾಗಿ 1774ರಲ್ಲಿ ಸುಪ್ರೀಂ ಕೋರ್ಟ್ ನ ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆ ಮಾಡಲಾಯಿತು ಕಲ್ಕತ್ತಾ ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಾಧೀಶ ಯಾರು ಎಲಿಜಾ ಇಂಗ್ಲೆ ಅದಕ್ಕೆ ಮನದಂಡನೆ ಒಳಗಾದ ಮೊದಲ ವ್ಯಕ್ತಿ ಯಾರು ನಂದಕುಮಾರ್ ಯಾವ ಕುಮಾರ್ ಹಾಗಾದ್ರೆ ಮೊದಲನೇ ಆಂಗ್ಲ ನೋಟವಿದ್ದಲ್ಲಿ ಯಾರ ಕಾಲ ಒಳಗ ಕೇಳಿದಾಗ ಲಾರ್ಡ್ ಕಾರ್ನ್ ವಾಲಿಸ್ ನೆಕ್ಸ್ಟ್ ಏನು ಕೇಳಿದಾಗ ಎರಡನೇ ಆಂಗ್ಲ ವಿಶ್ವ ನೋಡಿದ್ರೆ ಯಾರ ಕಾಲದಾಗ ಅಂತ ಕೇಳಿದಾಗ ಲಾರ್ಡ್ ಕಾರ್ನ್ ವಾಲಿಸ್ ನೆಕ್ಸ್ಟ್ ಏನು ಕೇಳಿದಾಗ ಲಾರ್ಡ್ ವಾಲಿಸ್ ರೀ ಲಾರ್ಡ್ ಕಾರ್ನ್ ವಾಲಿಸ್ 1786ರಿಂದ 1793 ಮೊದಲ ಬಾರಿಗೆ ಕಂಪನಿಯ ದುರಾಡಳಿತವನ್ನು ತಪ್ಪಿಸಿಗೋಸ್ಕರ ಲಂಚ ತಪ್ಪಿಸಿಗೋಸ್ಕರ ವೇತನ ಹೆಚ್ಚಿಸಿದವರು ಯಾರು ಲಾರ್ಡ್ ಕಾರ್ನ್ ವಾಲಿಸ್ 4 ಪ್ರಾಂತೀಯ ಕೋರ್ಟ್ಗಳ ಸ್ಥಾಪನೆ ಮಾಡಿದವರು ಯಾರು ಲಾರ್ಡ್ ಕಾರ್ನ್ ವಾಲಿಸ್ ಎಲ್ಲೆಲ್ಲಿ ಢಾಕಾ ಪಾಟ್ನಾ ಮುನ್ಸಿಪಾಲ್ ಮತ್ತು ಕಲ್ಕತ್ತಾ ಹಾಗಾದ್ರೆ ನ್ಯಾಯಾಲಯದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದಿದ್ದಕ್ಕಾಗಿ ಈತನಿಗೆ ಕಾರ್ನ್ ವಾಲಿಸನ ಕೋಡ್ಗಳು ಅಂತ ಕರೀತಾರೆ ಯಾವ ವಾಲಿಸನ ಕೋಡ್ಗಳು ಅಂತ ಕರೀತಾರೆ ಕಾರ್ನ್ ವಾಲಿಸನ ಕೋಡ್ಗಳು ಅಂತ ಕರೀತಾರೆ ನೀಡಿದ ಪೊಲೀಸ್ ಹುದ್ದೆವನ್ನ ರದ್ದುಗೊಳಿಸಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನೇಮಕ ಮಾಡಿದವರು ಯಾರು ಲಾರ್ಡ್ ಕಾರ್ನ್ ವಾಲಿಸ್ ಹಾಗೆ ತದನಂತರ ಏನು ಅಂತ ಕೇಳಿದಾಗ 1793ರಲ್ಲಿ ಇದನ್ನು ಸಂಪೂರ್ಣವಾಗಿ ಯಾವ ಜಾರಿಗೆ ತರ್ತಾರೆ ಅಂತ ಕೇಳಿದಾಗ ಕಾಯಂ ಜಮೀನ್ದಾರಿ ಪದ್ಧತಿ ಯಾವ ಪದ್ಧತಿ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತರ್ತಾರೆ ಭಾರತ ದೇಶದ ಪ್ರಥಮ ಬಾರಿಗೆ ಯಾವ ಪರೀಕ್ಷೆ ಪ್ರಾರಂಭ ಮಾಡ್ತಾರೆ ಅಂತ ಕೇಳಿದಾಗ ICSE ಪರೀಕ್ಷೆ ಭಾರತೀಯ ನಾಗರಿಕ ಸೇವೆಗಳ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಅಂತ ಕೇಳಿದಾಗ ಲಾರ್ಡ್ ಕಾರ್ನ್ ವಾಲಿಸ್ ಈ ತದನಂತರ ಏನು ಕೇಳಿದಾಗ ಲಾರ್ಡ್ ವೆಲ್ಲೆಸ್ಲಿ ಯಾವ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿ ಅಂತ ನೋಡಿ 1798ರಿಂದ 1805 ಆಡಳಿತ ಮಾಡಿದವರು ಯಾರು ಅಂತ ಕೇಳಿದಾಗ ಲಾರ್ಡ್ ವೆಲ್ಲೆಸ್ ಹಾಗಾದ್ರೆ 1798ರ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಲಾರ್ಡ್ ವೆಲ್ಲೆಸ್ಲಿ ನೆಕ್ಸ್ಟ್ ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ಮೊದಲ ದೇಶೀಯ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಹಾಗಾಗಿ ಒಳಗಾದ ಮೊದಲ ಅರಸ ನಿಜಾಮ್ ಅಲಿ ಖಾನ್ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ಕರ್ನಾಟಕದ ಮೊದಲ ಮನೆತನ ಮೈಸೂರಿನ ಒಡೆಯರ ಮನೆತನ ಅದಕ್ಕೆ ಒಳಗಾದ ಮೊದಲ ಅರಸ ಯಾರು ಮುಮ್ಮಡಿ ಕೃಷ್ಣರಾಜ ಒಡೆ ಹಾಗಾದ್ರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದ ಎಷ್ಟಾಗ 1802ರಿಂದ 1805 ಇದಾದ ನಂತರ ಏನು ಅಂತ ಕೇಳಿದಾಗ ಲಾರ್ಡ್ ಏನಾರು ಬರ್ತಾರ ಅಂತ ಕೇಳಿದಾಗ ಹೆಸ್ಟಿಂಗ್ ಅಧಿಕಾರ ಬರ್ತಾರೆ ಯಾರು ಬರ್ತಾರೆ ಲಾರ್ಡ್ ಹೆಸ್ಟಿಂಗ್